ನಿಮ್ಮ ವೋಟರ್ ಐಡಿ ಕಾರ್ಡ್ ಇದ್ದರೂ ನಿಮ್ಮ ವೋಟ್ ಹಾಕುವಂತಹ ಹಕ್ಕು ಕಳೆದು ಹೋಗಬಹುದು. ಹೌದು, ಕರ್ನಾಟಕದಲ್ಲಿ ಬರೋಬ್ಬರಿ 1.11 ಕೋಟಿ ಮತದಾರರ ಹೆಸರು ಡಿಲೀಟ್ ಆಗುವಂತಹ ಲಿಸ್ಟ್ ನಲ್ಲಿದೆ. ದೇಶದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರುಗಳು ಮಾಯವಾಗ್ತಿರೋ ರಾಜ್ಯ ನಮ್ದೇ. ಏನಿದು ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಅಂತೀರಾ? ಬನ್ನಿ ತಿಳ್ಕೊಳ್ಳೋಣ. ಎಸ್, ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಕೆಲಸ ಕಂಪ್ಲೀಟ್ ಆಗಿದೆ. ಈ ವೇಳೆ ಅನುಮಾನಾಸ್ಪದ, ಸ್ಥಳಾಂತರಗೊಂಡ, ಮೃತ ಹಾಗೂ ಡೂಪ್ಲಿಕೇಟ್ ಅಂದ್ರೆ ASD/DO ಮತದಾರರು ಅತಿ ಹೆಚ್ಚು ಪತ್ತೆಯಾಗಿರೋದು ನಮ್ಮ ಕರ್ನಾಟಕದಲ್ಲೇ ಅಂತ ತಿಳಿದು ಬಂದಿದೆ. ಒಟ್ಟು 5.54 ಕೋಟಿ ವೋಟರ್ಸ್ ಪೈಕಿ ಸುಮಾರು 1.11 ಕೋಟಿ ಅಂದ್ರೆ ಬರೋಬ್ಬರಿ 20.04% ಜನರ ಹೆಸರುಗಳು ಈ ಅನುಮಾನದ ಪಟ್ಟಿಗೆ ಸೇರಿದೆ. ಉತ್ತರ ಪ್ರದೇಶದಲ್ಲಿ 19%, ಪಶ್ಚಿಮ ಬಂಗಾಳದಲ್ಲಿ 12%, ನಮ್ಮ ರಾಜ್ಯ ಬರೋಬ್ಬರಿ 20% ದಾಟುವ ಮೂಲಕ ದೇಶದಲ್ಲೇ ನಂಬರ್ 1 ಸ್ಥಾನವನ್ನ ಪಡೆದಿದೆ. ಜೂನ್ 30ರಿಂದಲೇ ಶುರುವಾಗಿದ್ದಂತಹ ಈ ಮಹತ್ವದ ಗಣತಿ ಕೆಲಸ ಈಗ ಮುಕ್ತಾಯಗೊಂಡಿದೆ. ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಕೆಲಸ ಸ್ವಲ್ಪ ನಿಧಾನ ಇದ್ದಿದ್ದರಿಂದ ಮುಖ್ಯ ಚುನಾವಣಾಧಿಕಾರಿ P. ಅನ್ನುಕುಮಾರ್ ಅವರ ಮನವಿ ಮೇರೆಗೆ ಡೆಡ್ಲೈನ್ ಅನ್ನ ಆಗಸ್ಟ್ 8ರವರೆಗೆ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಈ ನಡುವೆ ಲಕ್ಷಾಂತರ ಜನರು ಆನ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೆ ನಿಮ್ಮ ಹೆಸರು ಈ ಲಿಸ್ಟ್ ನಲ್ಲಿದೆ ಅಂತ ಭಯಪಡೋ ಅವಶ್ಯಕತೆನೇ ಇಲ್ಲ. ಎಲೆಕ್ಷನ್ ಕಮಿಷನ್ ನಿಮ್ಗೆ ಮತ್ತೊಂದು ಅವಕಾಶವನ್ನ ನೀಡಿದೆ. ಬರುವ ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಅಫಿಷಿಯಲ್ ಆಗಿ ರಿಲೀಸ್ ಆಗಲಿದೆ. ಒಮ್ಮೆ ಆ ಪಟ್ಟಿಯನ್ನ ಚೆಕ್ ಮಾಡಿ. ಒಂದು ವೇಳೆ ನಿಮ್ಮ ಹೆಸರು ಅದರಲ್ಲಿ ಮಿಸ್ ಆಗಿದ್ರೆ ತಕ್ಷಣ ಫಾರ್ಮ್ 6 ಜೊತೆಗೆ ಸರಿಯಾದ ದಾಖಲೆಗಳನ್ನ ಕೊಟ್ಟು ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ವಾಪಸ್ ಸೇರಿಸಿಕೊಳ್ಳಬಹುದು. ತಡ ಮಾಡದೆ ನಿಮ್ಮ ವೋಟರ್ ಲಿಸ್ಟ್ ಸ್ಟೇಟಸ್ ಅನ್ನ ಹಿಂದೆ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಈ ಸುದ್ದಿಯನ್ನ ಎಲ್ಲರಿಗೂ ಶೇರ್ ಮಾಡಿ.